ಶ್ರೀಗುರುಭ್ಯೋ ನಮಃ. ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಸ್ವರ್ಗಮೋಜಸ ಎಂಬ ಶ್ಲೋಕವನ್ನ ನಾವೆಲ್ಲರೂ ಕೂಡ ಆಲಿಸಿದ್ದೇವೆ. ಅಷ್ಟವರ್ಷೇ ಚತುರ್ವೇದಿ, ತನ್ನ 8ನೇ ವಯಸ್ಸಿನಲ್ಲೇ ಚತುರ್ವೇದಗಳಾದಂತಹ ಋಗ್ವೇದ, ಅಥರ್ವವೇದ, ಸಾಮವೇದ, ಯಜುರ್ವೇದಗಳ ಅಧ್ಯಯನವನ್ನ ಪೂರ್ಣಗೊಳಿಸಿದವರು. ದ್ವಾದಶೆ ಸರ್ವಶಾಸ್ತ್ರವಿತ್, 12ನೇ ವಯಸ್ಸಿನಲ್ಲಿ ಎಲ್ಲಾ ಶಾಸ್ತ್ರಗಳ ಅಧ್ಯಯನವನ್ನ ಮುಗಿಸಿದವರು. ಷೋಡಶೆ ಕೃತವಾನ್ ಭಾಷ್ಯಂ, ತನ್ನ 16ನೇ ವಯಸ್ಸಿನಲ್ಲಿ ಪ್ರಸ್ಥಾನತ್ರಯಗಳಾದಂತಹ ಬ್ರಹ್ಮಸೂತ್ರ, ಭಗವದ್ಗೀತೆ ಹಾಗೂ ಉಪನಿಷತ್ಗಳಿಗೆ ಭಾಷ್ಯವನ್ನ ಬರೆದಿರುವವರು. ದ್ವಾತ್ರಿಂಶೆ ಸ್ವರ್ಗಮೋಜಸ, ತನ್ನ 32ನೇ ವಯಸ್ಸಿನಲ್ಲಿ ಇಹಲೋಕದ ತ್ಯಾಗವನ್ನ ಮಾಡಿದವರು. ಅವರೇ ನಮ್ಮ ಶಂಕರಾಚಾರ್ಯರು. ಅವರ ವಿಷಯದಲ್ಲಿ ನಾವು ಕೆಲವಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಅದನ್ನು ತಿಳಿಸುವ ಅವಶ್ಯಕತೆ ಇಲ್ಲ ಎಂದು ನನಗೆ ಅನ್ನಿಸುತ್ತದೆ. ಹಾಗೆಯೇ ಅವರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ, ಅನೇಕ ಕೃತಿಗಳನ್ನು ರಚಿಸಿದ್ದಾರೆ, ಅನೇಕ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಅದರ ಭಾವಾರ್ಥ, ತಾತ್ಪರ್ಯಾರ್ಥವನ್ನ ಮನಗೊಂಡು ಮುಂದುವರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಧರ್ಮ. ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಡೆಯುವುದೇ ನಮ್ಮ ಕೆಲಸವಾಗಿದೆ. ಅದಕ್ಕೋಸ್ಕರ ಅವರು ರಚಿಸಿರುವಂತಹ ಸ್ತೋತ್ರಗಳಲ್ಲಿ ಒಂದೊಂದು ಸ್ತೋತ್ರಗಳನ್ನು ದಿನಕ್ಕೊಂದಂತೆ ಆರಿಸಿಕೊಂಡು ಅದರ ಭಾವಾರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಮೊದಲು ಗಣೇಶ ಪಂಚರತ್ನ ಸ್ತೋತ್ರದ ದಿನಕ್ಕೊಮ್ಮೆ ಸ್ತೋತ್ರ ಮಾಲಿಕೆಯಲ್ಲಿ ಅದರ ಅರ್ಥ ಭಾವಾರ್ಥವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ. ಈಗ ಗಣೇಶ ಪಂಚರತ್ನ ಸ್ತೋತ್ರದ ಶಂಕರಾಚಾರ್ಯ ವಿರಚಿತ ಮೊದಲನೇ ಶ್ಲೋಕ ಮುದಾಕರಾತ ಮೋದಕ. ಮೊದಲು ಶ್ಲೋಕವನ್ನ ಹೇಳ್ತೇನೆ, ಅನಂತರ ಅನ್ವಯಾರ್ಥ, ಅರ್ಥ ಹಾಗೂ ಭಾವಾರ್ಥವನ್ನ ತಿಳಿದುಕೊಳ್ಳುವ ಬನ್ನಿ ಸ್ನೇಹಿತರೆ. ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿ ದೈತ್ಯ ಭೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಇನ್ನೊಮ್ಮೆ ಹೇಳ್ತೇನೆ, ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಮುದಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರ ಅವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕ ಏಕನಾಯಕಂ ವಿನಾಶಿತ ಅಭಯ ದೈತ್ಯಕಂ ನತಾ ಅಶುಭ ಅಶುನಾಶಕಂ ನಮಾಮಿ ತಂ ವಿನಾಯಕಂ. ಅನ್ವಯಾರ್ಥ: ಮುದಾಕರಾತ ಮೋದಕಂ ಸದಾ ಕಲಾಧರಾವತಂಸಕಂ ವಿಮುಕ್ತಿ ಸಾಧಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕನಾಯಕಂ ಅಭಯದಾಯಕಂ ತಂ ವಿನಾಯಕಂ ನಮಾಮಿ ಇತಿ ಅನ್ವಯಾರ್ಥ. ಇನ್ನು ತಾತ್ಪರ್ಯಾರ್ಥವನ್ನ ಅಂದರೆ ಮೇಲ್ನೋಟಕ್ಕೆ ಅರ್ಥವನ್ನ ನೋಡುವುದಾದರೆ, ಮುದ ಅಂತ ಹೇಳಿದ್ರೆ ಪ್ರಮೋದೋ ಮೋದ ಸಮ್ಮದಾಹ ಅಂತ ಅಮರ ವಾಕ್ಯ ಹೇಳುತ್ತೆ.
ಮುದ ಅಂತ ಹೇಳಿ ಸಂತೋಷ, ಆನಂದ. ಮೋದಕ ಅಂತ ಹೇಳಿದ್ರೆ ಕೈಯಲ್ಲಿ ಇಟ್ಟುಕೊಂಡಿರುವಂತಹ ಸಿಹಿ ತಿಂಡಿ. ಮುದಾಕರಾತ ಮೋದಕಂ, ಕೈಯಿನಲ್ಲಿ ಆನಂದದಿಂದ ಸಂತೋಷದಿಂದ ಮೋದಕವನ್ನ, ಸಿಹಿಯಾದಂತಹ ಮೋದಕವನ್ನ ಹಿಡಿದಿರುವಂತಹ ವಿಮುಕ್ತಿ ಸಾಧಕಂ, ಮೋಕ್ಷ ಮಾರ್ಗಕ್ಕೆ ಮುಕ್ತಿಗೆ ದಾರಿಯಾದಂತಹ, ಹಾಗೆ ಲೋಕರಕ್ಷಕಂ, ತ್ರಿಭುವನಗಳನ್ನು ರಕ್ಷಿಸುವಂತಹ. ತ್ರಿಭುವನಗಳು ಯಾವ್ಯಾವುದು? ಭೂಮಿ, ಸ್ವರ್ಗ, ನರಕ. ಈ ತ್ರಿಭುವನಗಳನ್ನು ರಕ್ಷಿಸುವಂತಹ ಲೋಕರಕ್ಷಕಂ, ಇಡೀ ಜಗತ್ತಿಗೆ ಒಬ್ಬನೇ ನಾಯಕನಾಗಿರುವಂತಹ ಏಕನಾಯಕಂ, ಅಭಯದಾಯಕಂ, ನ ಭಯಂ ಅಭಯಂ, ನೈ ತತ್ಪುರುಷ ಸಮಾಸ. ನ ಭಯಂ, ಭಯ ಇಲ್ಲದೆ ಇರುವುದಂತು. ಅಭಯದಾಯಕಂ, ಭಯವನ್ನ ಹೋಗಲಾಡಿಸಿ ಅಭಯವನ್ನ ನೀಡುವಂತಹ. ಹಾಗೆ ಅಶುಭನಾಶಕಂ, ಶುಭವನ್ನ ನೀಡಿ ಅಶುಭವನ್ನ ನಾಶ ಮಾಡುವಂತಹ. ದೈತ್ಯ ಕುಲವನ್ನ ನಾಶ ಮಾಡಲು ಹೊರಟಿರುವಂತಹ ಅವನಿಗೆ, ಗಣೇಶನಿಗೆ ನನ್ನ ನಮಸ್ಕಾರಗಳು ಎಂದು ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ಗಣೇಶನ ವರ್ಣನೆಯನ್ನ ಮಾಡಿದ್ದಾರೆ. ಹೌದಲ್ಲವಾ ಸ್ನೇಹಿತರೆ? ನಾವು ಯಾವುದೇ ಕೆಲಸವನ್ನ ಆರಂಭ ಮಾಡಬೇಕಾದ್ರೂ ಕೂಡ ನಾವು ಮೊದಲು ಗಣೇಶನಿಗೆ ನಮಸ್ಕಾರವನ್ನ ಮಾಡ್ತೇವೆ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನ ಏಕದಂತಂ ಉಪಾಸ್ಮಹೆ ಎಂಬ ಸಂಸ್ಕೃತ ಶ್ಲೋಕವನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಹಾಗೆಯೇ ಎಲ್ಲ ಕಾರ್ಯಾರಂಭದಲ್ಲಿ ಕೂಡ ಗಣೇಶನ ಸ್ತುತಿಯನ್ನ ಮಾಡುತ್ತಾ ಕಾರ್ಯವು ನಿರ್ವಿಘ್ನವಾಗಿ ಸಮಾಪ್ತಿಗೊಳ್ಳಲಿ ಎಂಬ ಆಶಯದೊಂದಿಗೆ ಗಣೇಶನನ್ನ ಸ್ತುತಿಸುತ್ತೇವೆ. ಅಂತಹ ಗಣೇಶ ಹೇಗಿದ್ದಾನೆ? ಕೈಯಲ್ಲಿ ಸಂತೋಷದಿಂದ ಮೋದಕವನ್ನ ಹಿಡಿದುಕೊಂಡಿದ್ದಾನೆ. ಲೋಕರಕ್ಷಕಂ, ಇಡೀ ಜಗತ್ತನ್ನ ರಕ್ಷಿಸ್ತಾ ಇದ್ದಾನೆ. ಇಡೀ ಜಗತ್ತಿಗೆ ಒಬ್ಬನೇ ನಾಯಕನಾಗಿದ್ದಾನೆ. ಹಾಗೆಯೇ ಎಲ್ಲ ಅಶುಭಗಳನ್ನು ನಾಶ ಮಾಡಿ ಶುಭವನ್ನ ನೀಡ್ತಾ ಇದ್ದಾನೆ. ಯಾವುದೇ ಭೇದ ಭಾವ ಇಲ್ಲದೆ ಭಕ್ತರನ್ನ ಕಾಪಾಡ್ತಾ ಇದ್ದಾನೆ. ಮೋಕ್ಷವನ್ನ ಪಡೆಯುವಂತಹ ದಾರಿಯನ್ನ ತೋರಿಸ್ತಾ ಇದ್ದಾನೆ. ಅಂತಹ ಗಣಪತಿಗೆ, ಗಣೇಶನಿಗೆ, ಏಕದಂತನಿಗೆ ನಮ್ಮ ನಮಸ್ಕಾರಗಳು ಎಂದು ಇದರ ಭಾವಾರ್ಥ. ಇನ್ನು ಮುಂದಿನ ಶ್ಲೋಕ ಹಾಗೂ ತಾತ್ಪರ್ಯವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.